ಅವಾಚ್ಯ ಶಬ್ದಗಳಿಗೆ ಬೀಗ ಹಾಕಿರಿ, ಮನಸ್ಸು ಮಧುರವಾದೀತು, ಮನಸ್ಸು ಮಧುರವಾದೀತು. ಅಶುದ್ಧ ಆಹಾರಕ್ಕೆ ವಿದಾಯ ಹೇಳಿರಿ, ಅಶುದ್ಧ ಆಹಾರಕ್ಕೆ ವಿದಾಯ ಹೇಳಿರಿ. ಆರೋಗ್ಯ ನಿಮ್ಮದಾದೀತು, ಆರೋಗ್ಯ ನಿಮ್ಮದಾದೀತು. ಕೋಪ ಬಂದಾಗ ಮೌನಿಯಾಗಿರಿ, ಕೋಪ ಬಂದಾಗ ಮೌನಿಯಾಗಿರಿ. ಅಪಾಯ ತಪ್ಪೀತು, ಅಪಾಯ ತಪ್ಪೀತು. ಸಂಕುಚಿತತೆಯಿಂದ ಹೊರಬನ್ನಿರಿ, ಸಂತಸವು ದೊರೆತೀತು, ಸಂತಸವು ದೊರೆತೀತು. ನಿಜಾತ್ಮ ಶಿವನಲ್ಲಿ ವಿಶ್ವಾಸವಿಡಿರಿ, ಎಲ್ಲವೂ ಫಲಿಸೀತು, ಎಲ್ಲವೂ ಫಲಿಸೀತು, ಎಲ್ಲವೂ ಫಲಿಸೀತು. ಶಬ್ದಗಳ ಬಗ್ಗೆ ನಾವು ಸದಾ ಎಚ್ಚರ ವಹಿಸಬೇಕು. ಮಧುರವಾದಂಥ, ಹಿತಕರವಾದಂಥ, ಜ್ಞಾನದಿಂದ ಕೂಡಿದಂಥ ಶಬ್ದಗಳನ್ನು ನುಡಿದಾಗ ಎಲ್ಲರ ಮನಸ್ಸು ಕೂಡ ಅರಳುತ್ತದೆ. ಆದರೆ ಅಸಭ್ಯವಾದ ಅವಾಚ್ಯ ಶಬ್ದಗಳನ್ನು ಬಳಸಿದಾಗ ವಾತಾವರಣ ಕಲುಷಿತ ಆಗ್ತದೆ. ಅದಕ್ಕೆ ಅಂಥ ಶಬ್ದಗಳಿಗೆ ಬೀಗ ಹಾಕಬೇಕು, ಆಗ ಮನಸ್ಸು ಮಧುರ ಆಗ್ತದೆ. ಇನ್ನು ಅಶುದ್ಧವಾದ ಆಹಾರವನ್ನು ಸೇವಿಸುವುದರಿಂದ ಆರೋಗ್ಯ ಕೆಡ್ತದೆ. ಅದೇ ಪರಿಶುದ್ಧವಾದ ಸಾತ್ವಿಕ ಆಹಾರವನ್ನು ಸೇವನೆ ಮಾಡೋದರಿಂದ ಒಳ್ಳೆಯ ಆರೋಗ್ಯ ಸಿಗ್ತದೆ. ಕೋಪ ಹಲವು ಪ್ರಸಂಗದಲ್ಲಿ ಬರ್ಬೋದು, ಆದರೆ ಹಾಗೆ ಬಂದಾಗ ಸ್ವಲ್ಪ ಮೌನ ವಹಿಸಿಬಿಟ್ರೆ ಬರುವಂತಹ ಅಪಾಯ ತಪ್ತದೆ. ಕೋಪದಿಂದ ಆಗುವಂಥ ವಾತಾವರಣ ಬಹಳ ಒಂದಿಷ್ಟು ಭಯಾನಕವಾಗಿರ್ತದೆ. ಕೋಪದಲ್ಲಿ ಏನು ಬೇಕಾದರೂ ಆಗ್ಬೋದು. ಅದಕ್ಕಾಗಿ ಆಗ ಮೌನ ವಹಿಸಬೇಕು, ಅದು ಒಳ್ಳೆಯದಾಗ್ತದೆ. ನಮ್ಮ ಸಂಕುಚಿತ ಮನಸ್ಸಿನಿಂದ ನಾವು ಯಾವಾಗ ಹೊರಬರ್ತೀವೋ ಆವಾಗ ವಿಶಾಲ ಮನಸ್ಸು ನಮಗೆ ಯಾವಾಗ ಸಾಧ್ಯ ಆಗ್ತದೋ ಆಗ ಸಂತೋಷ ನಮ್ಮದು ಆಗ್ತದೆ. ನಿಜಾತ್ಮ ಶಿವನಲ್ಲಿ ವಿಶ್ವಾಸವಿಡಬೇಕು, ಆಗೆಲ್ಲವೂ ಫಲಿಸ್ತದೆ ಅಂತ ಹೇಳ್ತಾ 2 ಮಾತು ವಿರಾಮ ಕೊಡ್ತೀನಿ. ಇದೊಂದು ಸ್ವರಚಿತ ವಚನ, ಹಾಡಿದವರು ರವೀಂದ್ರ ಜಕಾತಿ.